ಕಣ್ಮುಚ್ಚಿ ಕುಳಿತಿರುವ ತಾಲೂಕು ಆಡಳಿತಕ್ಕೆ, ಬೇಜವಾಬ್ದಾರಿ ರಸ್ತೆ ಗುತ್ತಿಗೆದಾರರಿಗೆ ಬೇಕೇ ಬೇಕು, ಬೇಕೇ ಬೇಕು. ಕಣ್ಮುಚ್ಚಿ ಕುಳಿತಿರುವ ತಾಲೂಕು ಆಡಳಿತಕ್ಕೆ, ಬೇಜವಾಬ್ದಾರಿ ಗುತ್ತಿಗೆದಾರರಿಗೆ, ಕರ್ನಾಟಕ ರಕ್ಷಣಾ ವೇದಿಕೆಗೆ, ಸಂವಿಧಾನ ಶಿಲ್ಪಿ ಡಾಕ್ಟರ್ BR ಅಂಬೇಡ್ಕರ್ ಅವರಿಗೆ, ಕರ್ನಾಟಕ ರಕ್ಷಣಾ ಕರ್ನಾಟಕ ರಕ್ಷಣಾ ವೇದಿಕೆ ತಾಲೂಕು ಘಟಕದಿಂದ ತಾಲೂಕು ಅಧ್ಯಕ್ಷರಾದ MS ಶ್ರೀನಿವಾಸ್ ನೇತೃತ್ವದಲ್ಲಿ ಮಾಲೂರು ನಗರದಲ್ಲಿ ನಿರ್ಮಾಣ ಹಂತದಲ್ಲಿರುವ ಫ್ಲೈಓವರ್ ಕಾಮಗಾರಿಯಿಂದ ಉಂಟಾಗುತ್ತಿರುವ ಧೂಳಿನ ಮಾಲಿನ್ಯ, ಸಂಚಾರ ದಟ್ಟಣೆ ಹಾಗೂ ಸಾರ್ವಜನಿಕರ ಆರೋಗ್ಯ ಸಮಸ್ಯೆಗಳನ್ನು ತಕ್ಷಣ ಪರಿಹರಿಸುವಂತೆ ಒತ್ತಾಯಿಸಿ ಫ್ಲೈಓವರ್ನ ಗುತ್ತಿಗೆದಾರರ ವಿರುದ್ಧ ಪ್ರತಿಭಟನೆ ಮಾಡಿ ಮುಖ್ಯ ರಸ್ತೆ ತಡೆ ನಡೆಸಿ ಮುಖ್ಯ ರಸ್ತೆಯಲ್ಲಿ ಸಂಚರಿಸಿ ಉದ್ಯಾನವನದಲ್ಲಿ ಇರುವಂತಹ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಹಾಗೂ ಸ್ವಾಮಿ ವಿವೇಕಾನಂದರ ಪ್ರತಿಮೆಗಳಿಗೆ ಮಾಲಾರ್ಪಣೆ ಮಾಡಿ ತಾಲೂಕು ದಂಡಾಧಿಕಾರಿಗಳಿಗೆ ಮನವಿ ನೀಡಲಾಯಿತು. ಮಾಲೂರು ನಗರದಲ್ಲಿ ಸುಮಾರು 700 ಕೋಟಿ ವೆಚ್ಚದಲ್ಲಿ ನಿರ್ಮಾಣ ಹಂತದಲ್ಲಿರುವ ಫ್ಲೈಓವರ್ ಕಾಮಗಾರಿ ಅತ್ಯಂತ ನಿಧಾನಗತಿಯಲ್ಲಿ ಸಾಗುತ್ತಿದ್ದು, ಕಾಮಗಾರಿಯನ್ನ ಅವೈಜ್ಞಾನಿಕವಾಗಿ ನಿರ್ವಹಿಸಲಾಗುತ್ತಿದೆ. ಸಾರ್ವಜನಿಕರು ಸುಗಮ ವಾಹನ ಸಂಚಾರಕ್ಕೆ ಅಗತ್ಯವಾದ ಪರ್ಯಾಯ ತಾತ್ಕಾಲಿಕ ರಸ್ತೆ ನಿರ್ಮಿಸದೆ ಕಿರಿದಾದ ರಸ್ತೆಗಳಲ್ಲಿ ಕಾಮಗಾರಿ ನಡೆಸುತ್ತಿರುವುದರಿಂದ ಸಾರ್ವಜನಿಕರು ತೀವ್ರ ತೊಂದರೆ ಅನುಭವಿಸುತ್ತಿದ್ದಾರೆ. ಕಾಮಗಾರಿ ನಡೆಯುತ್ತಿರುವ ರಸ್ತೆಗಳಲ್ಲಿ ಧೂಳು ಮುಗಿಲೆತ್ತರಕ್ಕೆ ಹಾರುತ್ತಿದ್ದು, ದ್ವಿಚಕ್ರ ವಾಹನ ಸವಾರರು, ಪಾದಚಾರಿಗಳು ಹಾಗೂ ವ್ಯಾಪಾರಸ್ಥರು ನಿತ್ಯ ಸಂಕಷ್ಟ ಅನುಭವಿಸುತ್ತಿದ್ದಾರೆ. ಧೂಳಿನ ಕಾರಣದಿಂದ ಉಸಿರಾಟದ ತೊಂದರೆ, ಗಂಟಲು ನೋವು, ಗಂಟಲು ಉರಿ, ಕಣ್ಣಿನ ಉರಿ ಸೇರಿದಂತೆ ವಿವಿಧ ಆರೋಗ್ಯ ಸಮಸ್ಯೆಗಳು ಹೆಚ್ಚಾಗುತ್ತಿವೆ. ಹಲವು ನಾಗರಿಕರು ಆಸ್ಪತ್ರೆಗೆ ಚಿಕಿತ್ಸೆ ಪಡೆಯುವ ಪರಿಸ್ಥಿತಿ ನಿರ್ಮಾಣವಾಗಿದೆ. ಇದಲ್ಲದೆ ರಸ್ತೆ ಅಗಲೀಕರಣ ಮತ್ತು ಸಮರ್ಪಕ ಸಂಚಾರ ವ್ಯವಸ್ಥೆ ಇಲ್ಲದ ಕಾರಣ ವಾಹನ ದಟ್ಟಣೆ ಉಂಟಾಗಿ ಸಂಚಾರ ಸಂಪೂರ್ಣ ಅಸ್ತವ್ಯಸ್ತಗೊಂಡಿದೆ. ಇದರಿಂದ ವಿದ್ಯಾರ್ಥಿಗಳು, ಉದ್ಯೋಗಸ್ಥರು, ವ್ಯಾಪಾರಿಗಳು ಹಾಗೂ ಸಾರ್ವಜನಿಕರು ನಿತ್ಯ ತೊಂದರೆ ಅನುಭವಿಸುತ್ತಿದ್ದಾರೆ. ಆದ್ದರಿಂದ ತಮ್ಮ ಮೂಲಕ ಸಂಬಂಧಪಟ್ಟ ಅಧಿಕಾರಿಗಳು ಹಾಗೂ ಗುತ್ತಿಗೆದಾರರಿಗೆ ಸೂಕ್ತ ನಿರ್ದೇಶನ ನೀಡಿ ಕಾಮಗಾರಿ ನಡೆಯುತ್ತಿರುವ ಮುಖ್ಯ ರಸ್ತೆಗಳನ್ನು ತ್ವರಿತವಾಗಿ ಅಗಲೀಕರಣ ಮಾಡಬೇಕು. ಸಾರ್ವಜನಿಕರ ಸುಗಮ ವಾಹನ ಸಂಚಾರಕ್ಕೆ ಪರ್ಯಾಯ ತಾತ್ಕಾಲಿಕ ರಸ್ತೆಗಳನ್ನು ನಿರ್ಮಿಸಬೇಕು. ಧೂಳಿನ ನಿಯಂತ್ರಣಕ್ಕಾಗಿ ಪ್ರತಿದಿನ ನೀರು ಸಿಂಪಡಿಸುವ ವ್ಯವಸ್ಥೆ ಮಾಡಬೇಕು. ಕಾಮಗಾರಿಯನ್ನ ವೇಗಗೊಳಿಸಿ ನಿಗದಿತ ಅವಧಿಯೊಳಗೆ ಪೂರ್ಣಗೊಳಿಸಬೇಕು. ಸಾರ್ವಜನಿಕರ ಆರೋಗ್ಯ ಮತ್ತು ಸುರಕ್ಷತೆಗೆ ಅಗತ್ಯ ಕ್ರಮಗಳನ್ನು ತಕ್ಷಣ ಕೈಗೊಳ್ಳಬೇಕು. ಈ ಕುರಿತು ತುರ್ತು ಕ್ರಮ ಕೈಗೊಂಡು ಸಾರ್ವಜನಿಕರ ಸಮಸ್ಯೆಗಳಿಗೆ ಶಾಶ್ವತ ಪರಿಹಾರ ಕಲ್ಪಿಸಬೇಕೆಂದು ಕರ್ನಾಟಕ ರಕ್ಷಣಾ ವೇದಿಕೆ ಸಂಘಟನೆ ತಾಲೂಕು ಅಧ್ಯಕ್ಷರು MS ಶ್ರೀನಿವಾಸ್ ಅವರು ಮನವಿ ಪತ್ರ ನೀಡಿದರು. ಈ ಸಂದರ್ಭದಲ್ಲಿ ತಾಲೂಕು ಅಧ್ಯಕ್ಷರು MS ಶ್ರೀನಿವಾಸ್, ಜಿಲ್ಲಾ ಉಪಾಧ್ಯಕ್ಷರು NV ಮುರಳೀಧರ್, ತಾಲೂಕು ಉಪಾಧ್ಯಕ್ಷರು ರಾಮನಾಥಪುರ ನಾರಾಯಣಸ್ವಾಮಿ, ಪ್ರಧಾನ ಕಾರ್ಯದರ್ಶಿ MC ರವಿ, ನಗರಾಧ್ಯಕ್ಷರು CN ನವೀನ್, ಯುವ ಘಟಕ ಅಧ್ಯಕ್ಷ ಸಂತೋಷ್, ಉಪಾಧ್ಯಕ್ಷ ರಾಮಕೃಷ್ಣಪ್ಪ, ಚಂದ್ರಶೇಖರ್, ಆನಂದ್ ಯಾದವ್, ರಾಮಾಂಜಿ, ಚೇತನ್, ಶಂಕರ್, ಶಿವು, ರಾಜೀವ್ ನಗರ, ನಾಗೇಶ್, ಗಾಂಧಿ ಸರ್ಕಲ್ ರಾಮಮೂರ್ತಿ, ಅಮರನಾರಾಯಣ್, ಮುಹೀಬ್, ಅರ್ಜುನ್, ಪ್ರತಾಪ್, ಕಾರ್ಮಿಕ ಘಟಕ ಅಧ್ಯಕ್ಷ ಅಂಬರೀಶ್, ಕೃಷ್ಣಮೂರ್ತಿ, ಶಿವಾಚಾರಿ, ಆಟೋ ಅಮೀರ್, ವೆಂಕಟೇಶ್, ನಾಗೇಶ್, ಮಾಸ್ತಿ ಮಣಿ, ಲಕ್ಷ್ಮಣ್, ಮಾಸ್ತಿ ರಘು, ಮಂಜು, ತೊರ್ನಳ್ಳಿ ಆಂಜಿನಪ್ಪ, ಸಲ್ಲಪ್ಪ, ಮಾರಿಕಾಂಬಾ, ಆಟೋ ಘಟಕ ಸುರೇಶ್, ಬಸ್ ನಿಲ್ದಾಣ ಆಟೋ ಘಟಕ ಅಯ್ಯಪ್ಪ, ಬಾಲಾಜಿ ವೃತ್ತ ರಾಜೇಂದ್ರ, ನಾಗಪ್ಪ, ಮಹಿಳಾ ಘಟಕದ ಶ್ರೀಮತಿ ಸುಮಾ, ಮಂಜುನಾಥ್, ಶ್ವೇತಾ, ಉದಯವಾಣಿ ಇನ್ನಿತರರು ಭಾಗವಹಿಸಿದ್ರು. ನಗರಸಭೆಯವರು ಈ ಧೂಳು ಕಳಿಸ್ತಾ ಸರ್, ಎಷ್ಟು ಜನಕ್ಕೆ ಹೋಗುತ್ತಾರೆ? ಈ ಧೂಳು ಎಷ್ಟು ಜಾಗದಲ್ಲಿ ಕ್ಲೀನ್ ಮಾಡಿ ಕ್ವಶನ್ ಮಾಡೋಣ ಇದ್ದೀರಾ? ಈ ಸ್ಟೂಡೆಂಟ್ಸ್ ವಿದ್ಯಾರ್ಥಿಗಳು ಸಾಯ್ತಾ ಇದ್ದಾರೆ ಸರ್ ಈ ಧೂಳಿಂದ. ನೋಡಿ ಸರ್, ಎಷ್ಟು ಜಾಗ ಸರ್ ಕ್ಲೀನ್ ಮಾಡಿ ಧೂಳನ್ನ? ಯಾವ ಸರ್ಕಾರವರು ಹೋರಾಟಗಾರರು ಸಾಯ್ತಾ ಇದ್ದೀರಿ? ಎಷ್ಟು ವರ್ಷ ಆಗಿದೆ ಕ್ಲೀನ್ ಮಾಡಿ? ಯಾಕಂದ್ರೆ ಜವಾಬ್ದಾರಿ ಇದೆಯಾ? ಮಾಸ್ಕ್ ಹಾಕೋ ಬಂದಿರಲಿಲ್ಲ ಸರ್, ಯಾವ ಸರ್ಕಾರದಲ್ಲಿ ಕೇಳಕ್ಕೆ ಕಷ್ಟ ಪಡ್ತಾ ಇದ್ದೀವಿ. ಮುಂದಿನ ನಮ್ಮ ಜನಗಳಿಗೆ, ನಮ್ಮ ವಿದ್ಯಾರ್ಥಿಗಳಿಗೆ ಮಾಲೂರು ತಾಲೂಕಿನ ನೋಡಿ ಅಲ್ಲಿ ಬಸ್ ಸ್ಟ್ಯಾಂಡ್ ಅಲ್ಲಿ ನಿಂತ್ಕೊಂಡಿದ್ದಾರೆ ಬಡವರು ಬಗ್ರು, ಅವರು ಮಾಸ್ಕ್ ಹಾಕೊಂಡು ಅವ್ರ ಕಾಣಿಸಿದ್ಯಾ? ಈ ಧೂಳು ಪ್ರತಿದಿನ ಅವ್ರ ಬಾಯಿ ಹೊಟ್ಟೆ ಒಳಗಡೆ ಹೋಗ್ತಾ ಇದೆ. ಅವ್ರ ಆರೋಗ್ಯ ಪರಿಸ್ಥಿತಿ ಏನು? ಇದಕ್ಕೆ ಕರ್ನಾಟಕ ರಕ್ಷಣಾ ವೇದಿಕೆಯಿಂದ ಹೋರಾಟ ಮಾಡ್ತಾ ಇದ್ದೀವಿ ಸರ್. ನಮಗೋಸ್ಕರ ಅಲ್ಲ, ನನ್ನ ಮಕ್ಕಳಿಗೋಸ್ಕರ ಅಲ್ಲ, ಸಾರ್ವಜನಿಕವಾಗಿ ಎಲ್ಲ ಜನಗಳಿಗೋಸ್ಕರ
ಮಾಲೂರು ತಾಲೂಕಿನ ಎಲ್ಲ ಜನರಿಗೋಸ್ಕರ ಹೋರಾಟ ಮಾಡ್ತಾ ಇದೀವಿ. 2 ನಿಮಿಷ ಸಮಯ ಕೊಡಿ, ಶಾಂತಿಯುತವಾಗಿ ಹೋರಾಟ ಮಾಡಿ ನಮ್ಮ ಕೆಲಸನ ಮುಗಿಸ್ತೇವೆ. ಕರ್ನಾಟಕ ರಕ್ಷಣಾ ವೇದಿಕೆ ಹೋರಾಟಕ್ಕೆ, ಸಾರ್ವಜನಿಕ ಪರ ಹೋರಾಟಕ್ಕೆ ನಾವು ತಾಲೂಕು ಆಡಳಿತ ವಿರುದ್ಧದಿಂದ ಮತ್ತೆ ಇನ್ನೊಂದು ಹೋರಾಟನ ಹಮ್ಮಿಕೊಂಡಿದ್ದೀವಿ. ಆ ಹೋರಾಟ ಏನಪ್ಪಾ ಅಂದ್ರೆ ಪ್ರತಿನಿತ್ಯ ಈ ನಮ್ಮ ಒಂದು ಕಚೇರಿಗೆ ರೈತರು ಪ್ರತಿನಿತ್ಯನು ಸುಮಾರು 1 ವರ್ಷಗಳಿಂದ ನಾನು ನೋಡ್ತಾನೆ ಇದ್ದೀನಿ. 1 ವರ್ಷ 6 ತಿಂಗಳು 2 ವರ್ಷಗಳಿಂದ ಪ್ರತಿನಿತ್ಯನು ಒಂದು ದಾಖಲೆ ತಗೊಂಡೋದಕ್ಕೆ ಬಂದ್ರು ಕೂಡ ಆ ರೆಕಾರ್ಡ್ ರೂಮ್ ಅಲ್ಲಿ 6 ತಿಂಗಳಾದ್ರೂ ಕೂಡ ಒಂದು ದಾಖಲೆ ಕೊಡುವಂತ ಕೆಲಸ ಮಾಡೋದಿಲ್ಲ. ಯಾರಾದ್ರೂ ಒಂದು ಪಿ ನಂಬರ್ ನಮ್ದು ಇದೆ ಸ್ವಾಮಿ, ನಮ್ದು 50 ವರ್ಷ ಆಗಿದೆ, ಅದು ದುರಸ್ತಿನೇ ಆಗ್ತಾ ಇಲ್ಲ ಅಂದ್ರೆ ಯಾವ್ದೋ ದಾಖಲೆ ಇಲ್ಲ ಹೋಗಿ ಅಂತ ಹೇಳ್ಬಿಟ್ಟು ಅವ್ರನ್ನ ಗದ್ರಿ ಆ ಫೈಲ್ ಬಿಸಾಕುವಂತ ಕೆಲಸ ನಡೀತಾ ಇದೆ. ಆದ್ರೆ ಯಾವ್ದಾದ್ರು ಕೋಟ್ಯಾಂತರ ರೂಪಾಯಿ ಬಾಳ್ತಕ್ಕಂತ ಒಂದು ಸರ್ವೆ ನಂಬರ್ ಏನಿದೆ ಅಂತ ಒಂದು ಪಿ ನಂಬರ್ ನ ದುಡ್ಡು ಕೊಟ್ರೆ 1 ವಾರದಲ್ಲಿ ಇಲ್ಲಿ ದುರಸ್ತಿ ಆಗ್ತದೆ. ನಮ್ಮ ತಾಲೂಕು ದಂಡಾಧಿಕಾರಿಗಳಿಂದನೂ ಕೂಡ ಸಾಕಷ್ಟು ಭ್ರಷ್ಟ ನಡೀತಾನೆ ಇದೆ. ಇವತ್ತು ತಾಲೂಕು ಆಡಳಿತ ಇಲ್ಲಿ ಮಾಲೂರಿನಲ್ಲಿ ಏನಾಗಿದೆ ಅಂದ್ರೆ ನಮ್ಗೆ ನಾಚಿಕೆ ಆಗುವಂತಹ ಕೆಲಸ ಆಗ್ಬಿಟ್ಟಿದೆ. ಇಡೀ ಕರ್ನಾಟಕದಲ್ಲಿ ಭ್ರಷ್ಟ ಒಂದು ತಾಲೂಕು ಅಂದ್ರೆ ಅದು ನಮ್ಮ ಮಾಲೂರು ತಾಲೂಕು ಆಗೋಗ್ಬಿಟ್ಟಿದೆ. ಆದ್ರಿಂದ ನಮ್ಮ ಮಾಲೂರು ತಾಲೂಕು ದಂಡಾಧಿಕಾರಿಗಳು ಮತ್ತೆ ನಮ್ಮ ಏನು ಸರ್ವೆ ಡಿಪಾರ್ಟ್ಮೆಂಟ್ ಏನಿದೆ ಅಲ್ಲಿ ಅಷ್ಟೇನೆ, ಅಲ್ಲಿ ಭ್ರಷ್ಟ, ಅವರು ಭ್ರಷ್ಟ. ಮತ್ತೆ ಇದರಲ್ಲಿ ಏನಿದೆ ನಮ್ಮ ಸಬ್ ರಿಜಿಸ್ಟರ್ ಅಲ್ಲಿ ಅವರು ಭ್ರಷ್ಟರೇ. ಮತ್ತೆ ನಮ್ಮ ರೆಕಾರ್ಡ್ ರೂಮ್ ಅಲ್ಲಿ ಏನಿದೆ ಅಂತಂದ್ರೆ ಒಂದು ಯಾರಾದ್ರೂ ಸಾರ್ವಜನಿಕರು ಅರ್ಜಿ ಕಟ್ಟಿ ಗೌರ್ಮೆಂಟ್ ಫೀಸ್ ಕಟ್ಟಿದ್ರು ಕೂಡ ಅವ್ರಿಗೆ ರೆಕಾರ್ಡ್ ಸಿಗೋದಿಲ್ಲ. ಬೇರೆ ಯಾರಾದ್ರೂ ಆದ್ರೆ ಇವ್ರ ಕೈಗೆ ಏನಾದ್ರೂ ಈ ಅಧಿಕಾರಿಗಳ ಕೈಗೆ ಏನಾದ್ರೂ 10,000 15,000 ಕೊಟ್ರೆ 1 ಗಂಟೆ 2 ಗಂಟೆಯಲ್ಲಿ ಆ ಎಲ್ಲಾ ದಾಖಲೆಗಳನ್ನು ಸಿಗ್ತದೆ. ಆದ್ರೆ ಪಾಪ ಸಾರ್ವಜನಿಕರು ಅವ್ರು ಕೇಳ್ಕೊತಾರೆ, ಸ್ವಾಮಿ ನಾನು 6 ತಿಂಗಳಾಗಿದೆ ಅರ್ಜಿ ಕಟ್ಟಿ ನನ್ಗೆ ದಾಖಲೆ ಕೊಡಿ ಅಂದ್ರೆ ಆ ದಾಖಲೆಯನ್ನು ಕೊಡೋದಿಲ್ಲ, ರೆಕಾರ್ಡ್ ರೂಮ್ ಅಲ್ಲಿ ತೋರಿಸೋದಿಲ್ಲ. ಬೇಕಾದ ಅಧಿಕಾರಿಗಳು ಪ್ರತಿನಿತ್ಯ ಅವ್ರವ್ರು ಏನ್ ಕನ್ವಿನ್ಸ್ ಆಗಿರ್ತಾರೆ, ಯಾರ್ಯಾರ ದುಡ್ಡು ತಗೊಂಡಿರ್ತಾರೆ, ಇವತ್ತು ನಾನು ಇಂಥ ದಾಖಲೆ ತಗೊಂಡ್ಬಂದು ಕೊಡ್ತೀನಿ ಅಂತ ದಾಖಲೆಗಳನ್ನ ಡೈಲಿ ಬರ್ತಾನೆ ಇರ್ತದೆ, ಹೋಗ್ತಾನೆ ಇರ್ತದೆ. ರೈತರದಾಗ್ಲಿ ಯಾವುದೇ ಒಂದು ಕೆಲಸ ಆಗ್ತಾ ಇಲ್ಲ. ಅದಕ್ಕೆ ಈ ತಾಲೂಕು ಆಡಳಿತದ ವಿರುದ್ಧ ಇದೇ ತಿಂಗಳ 19ನೇ ತಾರೀಕು ಬೃಹತ್ ಪ್ರತಿಭಟನೆಯನ್ನ ನಾವು ನಮ್ಮ ಕರ್ನಾಟಕ ರಕ್ಷಣಾ ವೇದಿಕೆಯಿಂದ ಹಮ್ಮಿಕೊಂಡಿದ್ದೀವಿ.